ದಿನನಿತ್ಯ ಪತ್ರಿಕೆಗಳಲ್ಲಿ ನಾವು ನೋಡುವಂಥದ್ದು, ದಿನನಿತ್ಯ ನಾವು ಓಡಾಡ್ತೀರಿ ಇಲ್ಲಿ ಬೆಂಗಳೂರಲ್ಲಿ. ಎಲ್ಲ ಕಡೆ ರಸ್ತೆಗಳು ಹಳ್ಳ ಬಿದ್ದಿದೆ, ಮಳೆ ಬರ್ತಾ ಇದೆ, ಹಳ್ಳ ಬಿದ್ದಿದೆ. ನಾವು ಈ ಕಾರ್ಪೊರೇಷನ್ ಅವರು ಕೊಟ್ಟಿರೋ ವರದಿಯನ್ನ, ನಾನು ಡಿಸ್ಟ್ರಿಕ್ಟ್ ಮಿನಿಸ್ಟರ್ ಆಗಿ 4 ಸರಿ ಕೆಲಸ ಮಾಡಿದ್ದೀನಿ. ಆ ಕಾರ್ಪೊರೇಷನ್ ವರದಿ ತಗೊಂಡ್ರೆ ಏನು ಅದರಲ್ಲಿ ಏನು ಉಪಯೋಗ ಬರಲ್ಲ. ನೀವು ಅದನ್ನ ಸ್ಥಳ ಪರಿಶೀಲನೆ ಮಾಡಿಲ್ಲ ಅಂದ್ರೆ, ಪ್ಯಾಚ್ ಹಾಕಿದರೆ, ನೀವು ಪ್ಯಾಚ್ ಹಾಕಿರೋದನ್ನ ನೀವು ನಾಳೆ ಹೋಗಿ ಪರೀಕ್ಷೆ ಮಾಡಿ, ಅಲ್ಲಿರೋದೇ ಇಲ್ಲ ಪ್ಯಾಚ್ ಹಾಕಿರೋದು. ಆ ಕ್ವಾಲಿಟಿ ಇದೆ, ಅದಕ್ಕೆ ಸರಿಯಾದಂತ ಕ್ವಾಲಿಟಿ ಯೂಸ್ ಮಾಡ್ತಾ ಇಲ್ಲ. ಎಲ್ಲಾ ರಸ್ತೆಗಳು ಇದೇ ಸಮಸ್ಯೆ ಆಗಿದೆ. ತಾವು ಬೆಂಗಳೂರು ಇನ್ಚಾರ್ಜ್ ಮಿನಿಸ್ಟರ್ ಆಗಿದ್ದೀರಾ, ಅರ್ಬನ್ ಡೆವಲಪ್ಮೆಂಟ್ ನಿಮ್ ಕಡೆ ಇದೆ. ನಮ್ಮೆಲ್ಲ ಶಾಸಕರು, ಬೆಂಗಳೂರು ಎಲ್ಲ ಶಾಸಕರು, ನೀವು ಗ್ರಾಂಟ್ ಕೊಡ್ತಾ ಇದ್ದೀರಾ. ನಿಮ್ಗೆ ಯಾರ್ಯಾರು ಬೇಕೋ ಅವ್ರಿಗೆ ಮಾತ್ರ ಕೊಡ್ತಾ ಇದ್ದೀರಿ. ಅದಕ್ಕೆ ನಾನು ನಿಮ್ಗೆ ಸಲಹೆನೂ ಕೊಡ್ತೀನಿ, ದಯವಿಟ್ಟು ನೀವು 15 ವರ್ಷದ್ದು ಮಾಹಿತಿ ತಗೊಳ್ಳಿ. ಯಾವ್ಯಾವ ಸರ್ಕಾರ ಇದ್ದಾಗ ಎಷ್ಟೆಷ್ಟು ಹಣವನ್ನ ಕಾಂಗ್ರೆಸ್ ಶಾಸಕರಿಗೆ, ಬಿಜೆಪಿ ಶಾಸಕರಿಗೆ ದಳಕ್ಕೆ ಕೊಟ್ಟಿದ್ದಾರೆ ಅಂತ ತೆಗೀರಿ. ನಾವೇ ಬರ್ತೀರಿ, ಪರವಾಗಿಲ್ಲ. ನಾವೆಲ್ಲ ಶಾಸಕರು ಕೂಡ ರೆಡಿ ಇದ್ದೀರಿ, ಬರ್ತೀರಿ, ನಿಮ್ಮ ಹತ್ರ ಬರ್ತೀರಿ ಚರ್ಚೆ. ನಾವು ನಮ್ಮ ಸರ್ಕಾರ ಇದ್ದಾಗ ನಿಮ್ಗೆ ಅನುದಾನ ಕೊಟ್ಟಿದ್ರೆ ನಮಗ್ ಕೊಡಿ, ಇಲ್ಲ ಅಂದ್ರೆ ಬೇಡ. ನನ್ನ ಕ್ಷೇತ್ರ ತಗೊಂಡ್ರು ನನಗೂ ಕೊಟ್ಟಿಲ್ಲ, ನೀವು ಯಾರಿಗೂ ಕೊಟ್ಟಿಲ್ಲ. ಯಾವ ಕ್ಷೇತ್ರದಲ್ಲೂ ಹಣನ ಯಾವುದು ಕೊಟ್ಟಿಲ್ಲ. ಅದಕ್ಕೋಸ್ಕರ ನೀವು ಬ್ರ್ಯಾಂಡ್ ಬೆಂಗಳೂರು ಮಾಡಬೇಕಾದ್ರೆ ಬಿಜೆಪಿಯವರು ಕೂಡ 16 ಜನ ಇದ್ದಾರೆ ಬೆಂಗಳೂರಲ್ಲಿ. ಬ್ರ್ಯಾಂಡ್ ಬೆಂಗಳೂರು ಅಂದ್ರೆ ಎಲ್ಲ ಇನ್ನು 28 ಕ್ಷೇತ್ರನೂ ಆಗಬೇಕು. ಇಲ್ಲ ಅಂದ್ರೆ ನೀವು ಹೇಳಿಕೆ ಸುಮ್ಮನೆ ಎಲೆಕ್ಷನ್ ಹೇಳಿಕೆ ಆಗ್ತದೆ. ನಾನು ಸರ್ಕಾರಕ್ಕೆ ಆಗ್ರಹ ಮಾಡುವಂಥದ್ದು, ನೀವು ಈ ಕಾರ್ಪೊರೇಷನ್ ಅಂಕಿಅಂಶ ತಗೊಳೋದ್ರಿಂದ ಏನೂ ಆಗಲ್ಲ. ನೀವು ಗ್ರಾಂಟ್ ಅನ್ನ ಅಟ್ಲೀಸ್ಟ್ ನಿಮ್ಮ ಇನ್ನೊಂದು ಸ್ವಲ್ಪ ಜಾಸ್ತಿ ಕೊಟ್ಕೊಳ್ಳಿ. ಆದ್ರೆ ಎಲ್ಲರಿಗೂ ಕೊಟ್ರೇನೆ ಬ್ರ್ಯಾಂಡ್ ಬೆಂಗಳೂರು ಆಗುವಂಥದ್ದು, ಅಭಿವೃದ್ಧಿ ಆಗುವಂಥದ್ದು. ದಯವಿಟ್ಟು ನಾನು ತಮ್ಗೆ ಹೇಳ್ತೀನಿ, ಕೂಡಲೇ ಸಭೆಯನ್ನ ಕರೀರಿ. ಸಭೆಯಲ್ಲಿ ಕರೆದು ನಾನು ಹೇಳ್ದಲ್ಲ, ನೀವು ಹೇಳ್ಬೋದು ನೀವು ಕೊಟ್ಟಿದ್ದೀರಾ ಅಂತ, ಅದಕ್ಕೆ ಹೇಳ್ತಾ ಇದ್ದೀನಿ. ನಾವು ಕೊಟ್ಟಿದ್ರೆ ಇಲ್ಲ ಅಂತ ಇಟ್ಬಿಡಿ, ನೀವು ಪೇಪರ್, ವೈಟ್ ಪೇಪರ್ ಇಟ್ಬಿಡಿ. ನಾವು ಕೊಟ್ಟಿದ್ರೆ ಕೊಡಿ, ಇಲ್ಲ ಅಂದ್ರೆ ಬೇಡ. ಆಯ್ತು ಮಂತ್ರಿ ಅವರು. ಈಗ ತಾವು ಬ್ರ್ಯಾಂಡ್ ಬ್ಯಾಂಗ್ಳೂರ್ ಮಾಡುವಾಗ ಒಂದು